ಆಕಾಶವಾಣಿ ಧಾರವಾಡ. ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕ ಹಾಗೂ ಲೇಖಕ ಹೊನ್ನಪ್ಪ ಕರೇಕನ್ನಮ್ಮನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತಿ, ಮಕ್ಕಳ ಪ್ರಿಯ ಶಿಕ್ಷಕರಾದ್ರೂ ಕೂಡ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಸಾಹಿತ್ಯದ ಹಸಿವನ್ನ ಉಣಬಡಿಸ್ತಾ ಇರೋರು ಹೊನ್ನಪ್ಪ ನೀಲಪ್ಪ ಕರೇಕಮ್ಮನವರ್ ಅವರು. ಹೊನ್ನಪ್ಪ ನೀಲಪ್ಪ ಕರೇಕಮ್ಮನವರ್ ಅವರು ವೃತ್ತಿಯಿಂದ ಶಿಕ್ಷಕರು. ಇವರು ಹುಬ್ಬಳ್ಳಿ ತಾಲೂಕಿನ ಕುರುಡಿಕೇರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದಾರೆ ಕಳೆದ 20 ವರ್ಷಗಳಿಂದ. ಹೊನ್ನಪ್ಪ ನೀಲಪ್ಪ ಕರೇಕಮ್ಮನವರ್ ಅವರ ವಿಶೇಷತೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡುವುದರ ಜೊತೆಗೆ ಅವರಲ್ಲಿ ಒಂದು ಸಾಹಿತ್ಯದ ಹಸಿವನ್ನ ಬೆಳೆಸೋದು, ಸಾಹಿತ್ಯವನ್ನ ಮಕ್ಕಳಿಗೆ ಉಣಬಡಿಸೋದು. ಅಂದ್ರೆ ಆ ಮಕ್ಕಳ ವಯಸ್ಸಿಗೆ ತಕ್ಕ ಹಾಗೆ ಅವರಿಗೆ ಬೇಕಾದಂತ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸುವುದರ ಮೂಲಕ ಇವರು ಒಬ್ಬ ಸುಪ್ರಸಿದ್ಧ ಶಿಕ್ಷಕರು ಅಂತ ಅನಿಸ್ಕೊಂಡಾರ. ಈಗಾಗಲೇ ಭಾವಭೃಂಗ, ತೆರೆದಷ್ಟು ಬೆಳಕು, ನಂಜಿಲ್ಲದ ಉಸಿರು ಈ ಮೊದಲಾದ ಸಂಕಲನಗಳನ್ನ ಹೊರಗೆ ತಂದಾರ. ಇದರಲ್ಲಿ ಹನಿಗವಿತೆಗಳ ಸಂಕಲನ ಇದೆ, ಆಧ್ಯಾತ್ಮಿಕ ಕೃತಿ ಇದೆ, ಕವನ ಸಂಕಲನ ಇದೆ. ಇದರ ಜೊತೆಗೆ ಇವರು ಪಡೆದಂತಹ ಪ್ರಶಸ್ತಿಗಳು ಕೂಡ ಹಲವಾರು. ನಮಸ್ಕಾರ ಹೊನ್ನಪ್ಪ ನೀಲಪ್ಪ ಕರೇಕಮ್ಮನವರ್. ನಮಸ್ಕಾರ ಮೇಡಮ್. ತಾವು ಒಬ್ಬ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಶಿಕ್ಷಕ ವೃತ್ತಿಯನ್ನೇ ಜೀವನೋಪಾಯಕ್ಕಾಗಿ ಆಯ್ಕೋಬೇಕು ಅಂತ ಯಾಕೆ ಅನಿಸ್ತು? ನಂಗೆ ಮೊದಲಿನಿಂದನೂ ಒಂದು ಕನಸಿತ್ತು, ನನ್ನ ವೃತ್ತಿ ಬದುಕನ್ನು ನಾನು ಶಿಕ್ಷಕನಾಗಿ ಮಾಡಬೇಕು. ಯಾಕಂದ್ರೆ ಅದು ಅಕ್ಷರಗಳನ್ನ ಜ್ಞಾನ ನೀಡುವಂತ ಅಂದ್ರೆ ವೃತ್ತಿಯಾಗಿರೋದ್ರಿಂದ ಆ ವೃತ್ತಿ ನನಗೆ ಬಹಳಷ್ಟು ಪ್ರೀತಿ ಇದ್ದಿದ್ರಿಂದ ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಡು. ಅಂದ್ರೆ ಸುಮಾರು ಎಷ್ಟು ವರ್ಷಗಳಿಂದ ತಾವು ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತೀರಿ? ಯಾವ್ಯಾವ ಕಾರ್ಯಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿದಿರಿ? ಈಗ ನಾನು 21 ವರ್ಷ ಈಗ ಶಿಕ್ಷಕ ವೃತ್ತಿಗೆ ಸೇರಿಕೊಂಡಾಯ್ತು. ಮೊದಲು ಕುಂದಗೋಳ ತಾಲೂಕಿನ ರಾಮನಕೊಪ್ಪದಲ್ಲಿ 17 ವರ್ಷಗಳ ಕಾಲ ಸೇವೆ ಮಾಡಿದೆ ಮೇಡಮ್. ಅದಾದ ನಂತರ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪಕ್ಕೆ 4 ವರ್ಷಗಳ ಕಾಲ ಸೇವೆ ಮಾಡಿ ಈಗ ಸದ್ಯ ಹುಬ್ಬಳ್ಳಿ ತಾಲೂಕಿನ ಕುರುಡಿಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಹಿತ್ಯ ಮತ್ತು ಸಂಘಟನೆಯಲ್ಲಿ ಬಹಳಷ್ಟು ಒಲವಿರೋದ್ರಿಂದಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು 2 ವರ್ಷಗಳ ಕಾಲ ಹುಬ್ಬಳ್ಳಿ ಗ್ರಾಮೀಣ ಘಟಕವನ್ನ ನಡೆಸಿಕೊಂಡು ಹೋಗಿದ್ದು, ಅದರ ಜೊತೆಗೆ ವಿವಿಧ ಸಾಹಿತ್ಯ ಚಟುವಟಿಕೆಗಳಲ್ಲಿ, ಕಾವ್ಯ ಕಮ್ಮಟಗಳಲ್ಲಿ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಕೂಡ ಕುಂದಗೋಳ ತಾಲೂಕಿನ ಅಧ್ಯಕ್ಷನಾಗಿ ಸುಮಾರು 3 ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ ಮೇಡಮ್. ಈಗ ಹೊನ್ನಪ್ಪ ಅವರ, ತಾವು ಓದಿದ್ದು MA BEd. ಶಾಲೆಯಲ್ಲಿ ಯಾವ ವಿಷಯವನ್ನ ಕುರಿತು ತಾವು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತೀರಿ? ನಂದು ವಿಷಯ ಇಂಗ್ಲಿಷ್ ರೀ ಮೇಡಮ್. ಆದರೆ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ಒಲವಿರೋದ್ರಿಂದ ಕನ್ನಡದ ಸಾಹಿತ್ಯ ಅದರ ಜೊತೆಗೆ ಇಂಗ್ಲಿಷಿನ ಸಾಹಿತ್ಯವನ್ನು ಕೂಡ ಮಕ್ಕಳಿಗೆ ಆ ಸಾಹಿತ್ಯದಲ್ಲಿ ಅಭಿರುಚಿ ಮೂಡಿಸಲಿಕ್ಕೆ ನನ್ನದೇ ಆದಂತಹ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದೇನೆ. ಅಂದ್ರೆ ಓದಿದ್ದು ನೀವು ಇಂಗ್ಲಿಷ್ ಸಾಹಿತ್ಯ, ಆದ್ರೆ ನೀವು ಸಾಹಿತ್ಯ ಕೃಷಿ ಮಾಡ್ತಾ ಬಂದಿರೋದು ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು. ಈಗ ತಾವು ಈ ಹನಿಗವನಗಳನ್ನ ತಗೊಂಡ್ ಬಂದಿದ್ದೀರಿ, ನಂಜಿಲ್ಲದ ಉಸಿರು. ಈ ಪುಸ್ತಕವನ್ನ ನಾವು ನೋಡ್ತಾ ಹೋದ್ರೆ ಬದುಕಿಗೆ ಹತ್ತಿರವಿರುವಂತ ಸಾಕಷ್ಟು ವಿಷಯಗಳ ಬಗ್ಗೆ ಉದ್ದವಾದ ನೀಳ್ಗವಿತೆಗಳನ್ನ ಬರೆಯುವ ಬದಲಾಗಿ ಹನಿಗವಿತೆಗಳನ್ನ ಬರೆದಿದ್ದೀರಿ. ನಿಜವಾಗ್ಲೂ ಕವಿತೆ ಬರೆಯುವುದಕ್ಕಿಂತ ಹನಿಗವಿತೆಗಳನ್ನ ಬರೆಯುವುದು ಕಷ್ಟ ಅಂತಾರೆ. ತಮ್ಮ ಅನುಭವ? ಕಿರಿದರಲ್ಲಿ ಹಿರಿದನ್ನ ಹಿಡಿದಿಡುವುದು ಪ್ರತಿಯೊಬ್ಬ ಕವಿಯೂ ಕೂಡ ಬಹಳಷ್ಟು ಸವಾಲನ್ನ ಒಡ್ಡುವಂತದ್ದು. ಕೇವಲ ಸೀಮಿತ ಪದಗಳಲ್ಲಿ ಒಂದು ವಿಸ್ತಾರವಾದ ವಿಷಯವನ್ನ ಹಿಡಿದಿಡಬೇಕಾದ್ರೆ ಅವನ ಅನುಭವದ ವಿಸ್ತಾರ ಮತ್ತು ಲೋಕವನ್ನು ನೋಡುವಂತ ದೃಷ್ಟಿಕೋನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಹನಿಗವಿತೆಗಳು ಬಹಳ ಸ್ಪಷ್ಟವಾಗಿ ಮತ್ತು ಉತ್ಕೃಷ್ಟವಾಗಿ ಬರಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಮೇಡಮ್. ಈ ನಿಮ್ಮ ಸಾಹಿತ್ಯ ಕೃಷಿ ಬೆಳೆಸುವಲ್ಲಿ ಒಂದು ಕೌಟುಂಬಿಕ ಹಿನ್ನೆಲೆ ಅಥವಾ ನಿಮಗೆ ಮಾರ್ಗದರ್ಶಕರು ಯಾರಂತ ಕೇಳಬಹುದಾ? ಮೂಲತಃ ನಮ್ದೇ ಸಾಹಿತ್ಯಿಕವಾಗಿ ಬೆಳೆದಿರ್ತಕ್ಕಂಥ ಕುಟುಂಬ ಅಂತೂ ಖಂಡಿತ ಅಲ್ಲ ಮೇಡಮ್. ಆದರೆ ನನ್ನ ಓದು ಮತ್ತೆ ನಾನು ಲೋಕವನ್ನು ನೋಡುವಂತ ದೃಷ್ಟಿಕೋನದ ಜೊತೆಗೆ ಹಲವಾರು ಕವಿಗಳು ಮತ್ತೆ ಲೇಖಕರು ನಮ್ಮನ್ನ ಓದ್ಲಿಕ್ಕೆ ಹಚ್ಚಿದರು. ಅದರಲ್ಲಿ ವಿಶೇಷವಾಗಿ ಬೇಂದ್ರೆ ಸಾಹಿತ್ಯ ಇರಬಹುದು, ಕುವೆಂಪು ಆಗಿರ್ಬೋದು, ಶಿವರಾಮ್ ಕಾರಂತ ಆಗಿರ್ಬೋದು, ನವ್ಯೋತ್ತರ, ಪ್ರಗತಿಶೀಲ, ದಲಿತ ಇವೆಲ್ಲ ಕವಿಗಳು ಲೇಖಕರು ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿರೋದ್ರಿಂದಾಗಿ ಹಾಗಾಗಿ ಸಾಹಿತ್ಯದ ಒಲವು ತನ್ನಿಂತಾನೇ ಅದು ಮೂಡಿತು ಅಂತ ಹೇಳಿಕ್ ಬಯಸ್ತೇನೆ.
ಈಗ ಈ ನಿಮ್ಮ ಹನಿಗವಿತೆಗಳನ್ನ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಜನಮನದ ಬದುಕು, ವಾಸ್ತವ ಜಗತ್ತು, ವಿಷಾದ, ವಿರಹ, ವ್ಯಥೆ, ಪ್ರೀತಿ, ಅಹಂಕಾರ, ಮಾತೃಭಕ್ತಿ, ಅನುರಾಗ, ಸತ್ಯ, ಮಿಥ್ಯ ಇವುಗಳ ಒಂದು ಕಂಪ್ಯಾರಿಸನ್, ತೌಲನಿಕ ಅಧ್ಯಯನ ಅಂತ ಹೇಳ್ಬಹುದು. ಮೌಲ್ಯಾಧಾರಿತ ಬದುಕು ಹೆಂಗಿರ್ಬೇಕು, ಈ ಎಲ್ಲ ವಿಷಯಗಳನ್ನ ನೀವು ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ಅಂದ್ರೆ ಈ ಆಯ್ಕೆಯ ವಿಷಯ ವಸ್ತುಗಳು ನಿಮ್ಮ ಕಲ್ಪನಾ ಶಕ್ತಿಗೆ ನಿಲುಕಿದ್ದೋ ಅಥವಾ ಅನುಭವದ ಮೂಲಕ ಬಂದದ್ದು? ನನ್ನ ಬಹುತೇಕ ಕವಿತೆಗಳಲ್ಲಿ ಅನುಭವಜನ್ಯವಾದಂತಹ ಕವಿತೆಗಳನ್ನೇ ನಾನು ಅದರಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದ್ರೆ ಇವತ್ತಿನ ಲೋಕ ಸೃಷ್ಟಿಸುವಂತಹ ತರತಮಗಳ ಸಂರಚನೆಗಳನ್ನ ದಾಟಬೇಕಾದದ್ದು ಪ್ರತಿಯೊಬ್ಬ ಕವಿಯ ಕರ್ತವ್ಯವಾಗಿರೋದ್ರಿಂದ ಮತ್ತು ಗುರಿ ಆಗಬೇಕಾಗಿರೋದ್ರಿಂದಾಗಿ ನನ್ನ ಅನುಭವ ವಿಚಾರದಲ್ಲಿಯೇ ಅವುಗಳನ್ನ ಹೂರಣಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ನನಗನ್ನಿಸ್ತದೆ ಮೇಡಮ್. ಈಗ ನಿಮ್ಮ ಹೆಸರು ಉದ್ದವಾಗಿ ಹೇಳುವ ಬದಲಾಗಿ ನಮ್ಮ ಸಾಹಿತ್ಯಾಸಕ್ತರು HNK ಅನ್ನುವ ಒಂದು ಚಿಕ್ಕ ಇದರಲ್ಲಿ ತಮ್ಮನ್ನ ಸಂಬೋಧಿಸ್ತಾರೆ. ಒಂದ್ ಕಡೆಗೆ ಹೇಳ್ತಾರೆ HNK ಅವರಿಗೆ ಅವ್ವನ ಮೇಲೆ ಅಪಾರ ಭಕ್ತಿ, ಹಂಗಾಗಿ ಅವ್ವನನ್ನ ಕುರಿತಂತ ಹಲವಾರು ಹನಿಗವನಗಳು ಕೂಡ ಇದರಲ್ಲಿ ಮೂಡಿ ಬಂದಾವು. ಒಂದೆರಡು ಹನಿಗವನಗಳನ್ನ ಹೇಳಿ ತೋರಿಸ್ತೀರಿ? ನನ್ನ ಹನಿಗವಿತೆಯ ಶೀರ್ಷಿಕೆ ನಿಜ ದೈವ. ಅಗತ್ಯವೇ ಬೀಳಲಿಲ್ಲ ಅವ್ವ ಇದ್ದಾಗ ದೇವಸ್ಥಾನಕ್ಕೆ ಹೋಗಲು. ಅಗತ್ಯವೇ ಬೀಳಲಿಲ್ಲ ಅವ್ವ ಇದ್ದಾಗ ದೇವಸ್ಥಾನಕ್ಕೆ ಹೋಗಲು, ಆದರೀಗ ನಿತ್ಯ ಹೋಗಲೇಬೇಕಾಗಿದೆ. ಆದರೀಗ ನಿತ್ಯವೂ ಹೋಗಲೇಬೇಕಾಗಿದೆ. ಅವಳು ಯಾವ ಗುಡಿಯಲ್ಲಿ ದೇವರಾಗಿದ್ದಾಳೆಂದು ನೋಡಿಕೊಂಡು ಬರಲು. ಅವಳು ಯಾವ ಗುಡಿಯಲ್ಲಿ ದೇವರಾಗಿದ್ದಾಳೆಂದು ನೋಡಿಕೊಂಡು ಬರಲು. ಅಂದ್ರೆ ಇದು ನಿಮ್ಮ ಮಾತೃ ಭಕ್ತಿಯನ್ನ ಸೂಚಿಸ್ತದ. ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ನೀವು ಬರೀತೀರಿ, ಅವ್ವ ನೀನಿದ್ದಾಗ ಭೂಮಿ ತಿರುಗುವ ಸದ್ದು ಕೇಳುತ್ತಿತ್ತು. ಅವ್ವ ನೀನಿದ್ದಾಗ ಭೂಮಿ ತಿರುಗುವ ಸದ್ದು ಕೇಳುತ್ತಿತ್ತು, ಈಗ ನನ್ನ ಹೃದಯದ ಸದ್ದೇ ನನಗೆ ಕೇಳದಾಗಿದೆ ಅಂತ. ಅಂದ್ರೆ ಇದೊಂದು ವಿಷಾದ ಸಂದರ್ಭದಲ್ಲಿ ತಾವು ಬರೆದಂತದ್ದು. ನನ್ನ ತಾಯಿ ಈಗ ಒಂದು 5 ವರ್ಷ ಆಯ್ತು ಮೇಡಮ್, ಕೊರೋನಾ ಸಂದರ್ಭದಲ್ಲಿ ತೀರ್ಕೊಂಡ್ರು. ಅವಳು ನನಗೆ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ರೀತಿ ಮತ್ತೆ ನನ್ನನ್ನು ಇವತ್ತು ಸಮಾಜದಲ್ಲಿ ಒಬ್ಬ ಮನುಷ್ಯನನ್ನಾಗಿ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ಲು ಅಂತ ಬಡತನ ಸನ್ನಿವೇಶದಲ್ಲೂ ಕೂಡ. ಹಾಗಾಗಿ ಮಾತೃ ಹೃದಯ ಯಾವಾಗಲೂ ಕೂಡ ಅವಳಿಗಾಗಿ ಮಿಡಿತದ. ಅದನ್ನ ಪ್ರತಿಬಿಂಬವಾಗಿ ಅದೊಂದು ಕವಿತೆ ಮೂಡಿ ಬಂದಿದ್ದ ಅನಿಸ್ತದೆ. ಅಂದ್ರೆ ಅದನ್ನೇ ಜೀವನದ ಅನುಭವಗಳು, ಕಂಡ ಸತ್ಯ ಘಟನೆಗಳಾಗಬಹುದು, ಮಿಥ್ಯ ಘಟನೆಗಳಾಗಬಹುದು, ನಮಗೆ ಒಂದು ಕವನ, ಕಾವ್ಯ, ಕಥೆಯ ರೂಪದಲ್ಲಿ ಕಾಣಸಿಗ್ತಾವಂತ. ಅದು ಒಬ್ಬ ಕವಿಯ ಸಾಹಿತ್ಯ ಕಲ್ಪನಾ ಶಕ್ತಿಯನ್ನ ಆಧರಿಸಿರ್ತದ ಅಂತ ಹೇಳ್ತೀರಿ. ಹೌದು. ಈಗ ಮಹಾತ್ಮನನ್ನ ಕುರಿತಾದಂತ ಒಂದು ಆಶು ಕವಿತೆಯನ್ನು ಕೂಡ ಬರೆದಿರಿ, ಹನಿಗವಿತೆಯನ್ನು ಕೂಡ ಬರೆದಿದ್ದೀರಿ. ಸ್ವಚ್ಛತಾ ಅಭಿಯಾನ ಅನ್ನುವಂತ ಒಂದು ಕವಿತೆಯಲ್ಲಿ ಮಡಿವಂತ ಕೈಗಳು ಕೂಡ ಗಾಂಧಿ ಜಯಂತಿ ಎಂದು ಚರಂಡಿಗೆ ಕೈ ಹಾಕಿದವು. ಮಡಿವಂತ ಕೈಗಳು ಕೂಡ ಗಾಂಧಿ ಜಯಂತಿ ಎಂದು ಚರಂಡಿಗೆ ಕೈ ಹಾಕಿದವು. ಕ್ಯಾಮರಾ ನಕ್ಕ ಕೂಡಲೇ ಮಿಕ್ಕಿದ್ದು ಗಾಂಧೀಜಿಗೆ ಬಿಟ್ಟು ಕೈ ತೊಳೆದುಕೊಂಡವು. ಕ್ಯಾಮರಾ ನಕ್ಕ ಕೂಡಲೇ ಮಿಕ್ಕಿದ್ದು ಗಾಂಧೀಜಿಗೆ ಬಿಟ್ಟು ಕೈ ತೊಳೆದುಕೊಂಡವು. ಅಂದ್ರೆ ಈಗ ವಸ್ತುಸ್ಥಿತಿ ಏನ್ ಆಗ್ತಾ ಇದೆ ಅನ್ನೋದು ಒಂದು ವಿಡಂಬನಾತ್ಮಕವಾಗಿ ವಿಚಾರವನ್ನ ಇದರಲ್ಲಿ ಹೇಳುವಂತ ಪ್ರಯತ್ನ ಮೇಡಮ್. ಹನಿಗವಿತೆಯ ಶೀರ್ಷಿಕೆ ಮಹಾ ಆತ್ಮ. ಗಾಂಧಿ ನಿನ್ನ ಹಾದಿಯಲ್ಲಿ ನಡೆಯುವಾಗಲೆಲ್ಲ ಗೋಡ್ಸೆ ನೆನಪಾಗುತ್ತಾನೆ. ಗಾಂಧಿ ನಿನ್ನ ಹಾದಿಯಲ್ಲಿ ನಡೆಯುವಾಗಲೆಲ್ಲ ಗೋಡ್ಸೆ ನೆನಪಾಗುತ್ತಾನೆ. ಆದರೂ ದಾರಿ ಬದಲಿಸಲಿಲ್ಲ. ಏಕೆಂದರೆ ಬಂದೂಕಿನ ತುದಿಗೆ ಪ್ರೀತಿಯ ಗೂಡು ಕಟ್ಟುವುದನ್ನ ನಿನ್ನಿಂದಲೇ ಕಲ್ತಿದ್ದೇನೆ. ಅಂದ್ರೆ ಈ ಹನಿಗವಿತೆಗಳು ಚಿಕ್ಕದಾದ್ರೂ ಕೂಡ ಬಹಳಷ್ಟು ಅರ್ಥಪೂರ್ಣ ಆಗಿರ್ತಾವ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿನಂಗ ಬಹಳ ವಿವರವಾದ ಆಳವಾದ ಅರ್ಥವನ್ನ ಒಳಗೊಂಡಿರ್ತಾವೆ. ಈಗ ಹೊನ್ನಪ್ಪ ಅವರ ಇದರ ಜೊತೆಗೆ ತಾವು ತೆರೆದಷ್ಟು ಬೆಳಕು ಅನ್ನುವಂತ ಆಧ್ಯಾತ್ಮಿಕ ಕೃತಿಯನ್ನ ರಚಿಸಿರಿ. ಈ ಒಂದು ಆಧ್ಯಾತ್ಮಿಕವಾಗಿ ಒಂದು ಅಭ್ಯಾಸ ಮಾಡಬೇಕು, ಇದನ್ನು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಯಾಕೆ ಅನಿಸ್ತು? ಏನೆಲ್ಲ ವಿಷಯಗಳನ್ನ ಇದು ಒಳಗೊಂಡದ? ಇವತ್ತು ಬದುಕು ಒಂಥರ ನಾವು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿದ್ದೇವೆ. ಅಂದ್ರೆ ಬದುಕನ್ನು ನೋಡುವಂತಹ ದೃಷ್ಟಿಕೋನ ಇವತ್ತು ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬ ಎಷ್ಟೇ ನಾವು ಆಧುನಿಕವಾಗಿ ಬದಲಾದರೂ ಕೂಡ ಬದುಕಿಗೆ ಅಧ್ಯಾತ್ಮ ಅನ್ನೋದು ಬೇಕೇ ಬೇಕಾಗ್ತದೆ. ಬಸವಾದಿ ಪ್ರಮಥರಿಂದ ಹಿಡಿದು ಇಂದಿನವರೆಗೂ ಕೂಡ ಏನೆಲ್ಲ ಆಧ್ಯಾತ್ಮಿಕ ಪ್ರವರ್ತಕರು ಬಂದು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರಲ್ಲ, ಅವರೆಲ್ಲರ ಬದುಕು ನಮ್ಗೆ ಬೇಕು ಅಂತ ಅನಿಸ್ತು. ಹಾಗಾಗಿ 17ನೇ ಶತಮಾನದಲ್ಲಿ ಬಹಳ ದೊಡ್ಡ ವಚನಕಾರರಾಗಿರ್ತಕ್ಕಂಥ ಕಾಡಸಿದ್ದೇಶ್ವರ ಅಂತ ಆಗಿ ಹೋದ್ರು ಈ ನಾಡಿನಲ್ಲಿ. ಅವರ ವಚನಗಳು ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದು, ಬಸವಾದಿ ಪ್ರಮಥರ ವಚನಗಳ ಜೊತೆಗೆ. ಹಾಗಾಗಿ ಕಾಡಸಿದ್ದೇಶ್ವರ ವಚನಗಳನ್ನ ನನ್ನ ತೆರೆದಷ್ಟು ಬೆಳಕಿನ ಅನ್ನುವಂತಹ ಆಧ್ಯಾತ್ಮಿಕ ಕೃತಿಯಲ್ಲಿ ಅದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಂದ್ರೆ ಒಬ್ಬ ಶಿಕ್ಷಕರಾಗಿ
ಮಕ್ಕಳಿಗೆ ಅಭ್ಯಾಸ ಮಾಡುವುದರ ಜೊತೆಗೆ ನೀವು ಕೂಡ ಸಾಹಿತ್ಯಿಕವಾಗಿ ನಿಮ್ಮನ್ನ ನೀವು ಬೆಳೆಸ್ಕೊಳ್ತಾ ಬಂದಿರಿ. ಹೌದು. ಈಗ ಒಬ್ಬ ಶಿಕ್ಷಕರಿಗೆ ನಾವು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿದಾಗ ಒಬ್ಬ ಶಿಕ್ಷಕ ಏನ್ ಕೆಲಸ ಮಾಡ್ತಾನೆ, ಏನ್ ಕೆಲಸ ಮಾಡುವುದಿಲ್ಲ ಅಂತ ನಾವು ಹೇಳಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಲವಾರು ಕೆಲಸಗಳು ಮಕ್ಕಳಿಗೆ ಪ್ರತಿನಿತ್ಯ ಪಾಠ ಪ್ರವಚನ ಅಭ್ಯಾಸದ ಜೊತೆಗೆ ಶಾಲೆಯ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಇದರ ಜೊತೆಗೆ ನೀವು ಇಷ್ಟೊಂದು ಸಾಹಿತ್ಯವನ್ನ ಆಳವಾಗಿ ಅಭ್ಯಾಸ ಮಾಡ್ತೀರಿ ಅಂದ್ರೆ ಹೇಗೆ ವೇಳೆಯನ್ನ ಹೊಂದಿಸಿಕೊಳ್ತಿದ್ದೀರಿ? ಶಾಲಾ ಅವಧಿಯಲ್ಲಿ ಮಕ್ಕಳ ಜೊತೆಗೆ ಮತ್ತು ಅವರ ಕಲಿಕೆಗೆ ಸಂಬಂಧಿಸಿದಂತ ಚಟುವಟಿಕೆಗಳಲ್ಲಿ ನಿರತನಾಗಿರ್ತೇನೆ ಮೇಡಮ್. ಅದಾದ ನಂತರ ಮನೆಯ ನನ್ನ ವೈಯಕ್ತಿಕ ಸಮಯವನ್ನ ವಿಶೇಷವಾಗಿ ಓದು, ಬರಹ, ಅದ್ರ ಜೊತೆಗೆ ಒಂದಿಷ್ಟು ಸಂಸಾರವನ್ನು ನಿರ್ವಹಿಸಿಕೊಂಡು ಹೋಗೋದು, ಇವೆಲ್ಲ ಚಟುವಟಿಕೆ ಮಧ್ಯದೊಳಗೆ ಬಿಡುವು ಮಾಡಿಕೊಂಡು, ಯಾಕಂದ್ರೆ ನನ್ನ ಹಸಿವು ಅದು ನನಗೆ ಅದೊಂದು ರೀತಿಯನ್ನು ಸಂತೃಪ್ತಿಯನ್ನು ಕೊಡೋದ್ರಿಂದ ನನ್ನೊಳಗಿನ ಅಂತರಂಗ ಮತ್ತು ಬಹಿರಂಗಗಳನ್ನು ಮುಖಾಮುಖಿಯಾಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಸಾಹಿತ್ಯದಲ್ಲಿ, ಹಾಗಾಗಿ ಸಮಯ ತನ್ನಿಂತಾನೆ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯೊಂದಿಗೆ ನಾನು ಹೊರಟಿದ್ದೆ. ಈಗ ತಾವೊಬ್ಬ ಯುವ ಲೇಖಕ, ನಮ್ಮ ಇತ್ತೀಚಿನ ಒಂದು ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡಿದಾಗ ಇವತ್ತು ಎಲ್ಲ ನಮಗೆ ಅಂಗೈಯಲ್ಲಿ ಮಾಹಿತಿ ಲಭ್ಯ ಆಗ್ತಾ ಇದೆ, ಒಂದು ಗೂಗಲ್ ಅನ್ನೋ ಇದರಿಂದ. ಮುಂಚೆ ಆಗಿದ್ರೆ ನಾವು ಪ್ರತಿಯೊಂದನ್ನು ಒಂದು ಪುಸ್ತಕದ ಮೂಲಕ ಹುಡುಕ್ತಾ ಇದ್ವಿ. ಈ ಕವಿ ಏನ್ ಹೇಳ್ಯಾರ, ಇಂಥ ಸಾಹಿತಿ ಏನ್ ಹೇಳ್ಯಾರ, ಅದನ್ನೆಲ್ಲ ನಾವು ಆಳವಾಗಿ ಅಭ್ಯಾಸ ಮಾಡ್ತಾ ಇದ್ವಿ. ಇವತ್ತು ಎಲ್ಲ ನಮಗೆ ಶ್ರಮ ಇಲ್ಲದೆ ಸಿಗ್ತಾ ಇದೆ. ಒಬ್ಬ ಲೇಖಕ ಆಗಿ ತಮ್ಮ ಅನುಭವ ಏನು? ಮೂಲತಃ ನಾವು ಇತಿಹಾಸವನ್ನ ಅರಿದ ಹೊರತು ಯಾವುದೇ ವ್ಯಕ್ತಿ ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಿಚಾರದೊಂದಿಗೆ ಪ್ರತಿಯೊಬ್ಬನು ಕೂಡ ಕಳೆದ ಶತಮಾನದಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನ ಬಹಳಷ್ಟು ಶ್ರೀಮಂತಗೊಳಿಸಿರ್ತಕ್ಕಂಥ ಕವಿ ಲೇಖಕರನ್ನು ಮೊದಲು ಓದಬೇಕು. ಯಾಕಂದ್ರೆ ಇವೆಲ್ಲ ಇವತ್ತಿನ ಮಾಧ್ಯಮಗಳು ಕಟ್ ಅಂಡ್ ಪೇಸ್ಟ್ ಅಂತ ಕರಿತೀವಿ ನಾವು. ಎಲ್ಲೆಲ್ಲೋ ಅಂದ್ರೆ ಅಪೂರ್ಣತೆಯಿಂದ ಕೂಡಿರ್ತದ. ಆದ್ರೆ ಪೂರ್ಣತೆಗೆ ನಾವು ಹೋಗಬೇಕು ಅಂತಂದ್ರೆ ಪುಸ್ತಕಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ಬೋದು, ಅವರ ನಂತರ ಬಂದಿರತಕ್ಕಂಥವ್ರು, ಅವ್ರ ಹಿಂದಿರ್ತಕ್ಕಂಥ ಪಂಪ, ರನ್ನ, ಜನ್ನ, ಪೊನ್ನರಂದು ಹಿಡಿದುಕೊಂಡು ಎಲ್ಲರನ್ನೂ ಕೂಡ ಸರಿಯಾಗಿ ತಲಸ್ಪರ್ಶಿಯಾದಂತ ಅಧ್ಯಯನ ಮಾಡಿಕೊಂಡಾಗ ಮಾತ್ರ ಒಂದು ಉತ್ಕೃಷ್ಟವಾದಂತ ಕಾವ್ಯ ಅಥವಾ ಸಾಹಿತ್ಯದ ಪ್ರಕಾರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಇದು ಬೇಕು, ಆಧುನಿಕ ತಂತ್ರಜ್ಞಾನ ಬೇಕು, ಅದರ ಜೊತೆಗೆ ಪುಸ್ತಕಗಳ ಅಧ್ಯಯನ ನಮಗೆ ಬಹಳಷ್ಟು ಪೂರ್ಣತೆ ಕಡೆ ಕೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇವತ್ತಿನ ಪೀಳಿಗೆಯನ್ನ ನಾವು ನೋಡಿದಾಗ ಓದುವಿಕೆ ಕಡಿಮೆ ಆಗ್ತಾ ಇದೆ ಏನೋ, ಪುಸ್ತಕಗಳನ್ನ ಕೊಂಡು ಓದುವ ಪ್ರವೃತ್ತಿ ಕ್ಷೀಣಿಸ್ತಾ ಇದೆ ಏನೋ ಅನ್ನೋ ಕೂಗು ಅಲ್ಲಲ್ಲಿ ಕೇಳಿ ಬರ್ತದೆ. ಸತ್ಯ. ಆದ್ರೂ ಕೂಡ ನಮಗೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ವರ್ಷಕ್ಕೆ 7,000 ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ. ಓದುಗರ ಸಂಖ್ಯೆ ಇದೆ, ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಒಂದಿಷ್ಟು ಬೇಗನೆ ಸಿಗೋದ್ರಿಂದ ಅದನ್ನ ಕೂತು ಓದುವಂತ ವ್ಯವಧಾನ ನಮ್ಮ ಓದುಗರಲ್ಲಿ ಇಲ್ಲದ್ರ ಪರಿಣಾಮವಾಗಿ ನಾವು ಈ ತಂತ್ರಜ್ಞಾನದ ಮೊರೆ ಹೋಗ್ತಾ ಇದ್ದೇವೆ ಅಂತ ಅನಿಸ್ತದೆ. ಅಂದ್ರೆ ಎಲ್ಲವೂ ಕೂಡ ಇವತ್ತು ಈ ಪುಸ್ತಕ, ಈ ಪೇಪರ್ ಅನ್ನುವ ಒಂದು ಇಲೆಕ್ಟ್ರಾನಿಕ್ ಗ್ಯಾಜೆಟ್ ಮೂಲಕ ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಕೊಂಡು ಓದುವ ಪ್ರವೃತ್ತಿ ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಏನೋ. ಹಾಗಾಗಿ ಇವತ್ತು ನಾವು ಜನರಿಗೆ ಹೇಳ್ತಾ ಇರ್ತೀವಿ, ಯಾವುದೇ ಒಂದು ಸಭೆ ಸಮಾರಂಭ, ವಿವಾಹ ಇಂಥಲ್ಲಿ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡ್ರಿ. ಮಕ್ಕಳ ಹುಟ್ಟುಹಬ್ಬಕ್ಕೆ ನಾವು ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಟ್ಟಾಗ ಒಂದು ಈ ಪುಸ್ತಕ ಸಂಸ್ಕೃತಿ, ಓದುವ ಪ್ರೀತಿ ಬೆಳೀತಿದೇನೋ ಅಂತ. ಪ್ರತಿಯೊಂದು ಈಗ ಇತ್ತೀಚೆಗೆ ನಾವು ನೋಡೋದ ಹಾಗೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡುವಂತದ್ದು ಸಂಪ್ರದಾಯ ಬೆಳೆಸ್ಕೊಂಡಿದೆ. ಬಹಳ ಉತ್ತಮವಾದಂತಹ ಸಂಪ್ರದಾಯ ಅದು. ಯಾಕಂದ್ರೆ ಯಾವುದೇ ಬೊಕ್ಕೆಗಳನ್ನಾಗಿರ್ಬೋದು ಅಥವಾ ಪ್ರಶಸ್ತಿ ಅವನ್ನೆಲ್ಲ ಕೊಟ್ರೆ ಅಷ್ಟು ನಮ್ಮ ಬದುಕಿಗೆ ಪೂರಕವಾಗದೇ ಇರಬಹುದು. ಒಂದು ಪುಸ್ತಕವನ್ನು ತೆರೆದು ಬಿಟ್ರೆ ಒಂದು ಬದುಕನ್ನು ವಿಸ್ತಾರವಾಗಿ ತೆರ್ಕೊಂಡಂಗೆ ಆಗ್ತದೆ. ಹಾಗಾಗಿ ಈ ಪುಸ್ತಕ ಸಂಸ್ಕೃತಿ ಈ ಮುಖೇನ ಹೊರಬಂದ್ರೆ ಇನ್ನಷ್ಟು ಸಾಹಿತ್ಯ ವಿಸ್ತಾರ ಆಗ್ಲಿಕ್ಕೆ, ಓದುಗರನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ತಾವು ಪಡೆದಿದ್ದೀರಿ. ಸಾಹಿತ್ಯ ಸಿರಿ, ಶಿಕ್ಷಣ ಸಿರಿ, ಆಮೇಲೆ ಗುರು ಗೋವಿಂದ ರಾಜ್ಯ ಪ್ರಶಸ್ತಿ, ಆದಿಚುಂಚನಗಿರಿ ಸಾಹಿತ್ಯ ಸಾಧಕ ಪ್ರಶಸ್ತಿ, ಸದ್ಭಾವನಾ ರಾಜ್ಯ ಪ್ರಶಸ್ತಿ, ಡಿ.ಎಸ್. ಕರ್ಕಿ ಅವರ ಸಾಹಿತ್ಯ ಪುರಸ್ಕಾರ, ಉತ್ತಮ ಶಿಕ್ಷಕ, ಮತ್ತೆ ಇದಲ್ಲದೆ ವಿವಿಧ ಕಾವ್ಯ ಕಮ್ಮಟಗಳು ನೀಡುವಂತ ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದೀರಿ. ಈಗ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಿದಾಗ ಪ್ರಶಸ್ತಿಗಳು ಆತನನ್ನ ಹುಡುಕೊಂಡು ಬರ್ತಾವ. ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತು ತಮಗ? ಪ್ರಶಸ್ತಿಗಳು ಬಂದಾಗ ಸಹಜವಾಗಿ ಸಂತೋಷದ ಜೊತೆಗೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಪ್ರಶಸ್ತಿ ತೆಗೆದುಕೊಂಡ ಅಂತಂದ್ರೆ ಇವತ್ತು ನೋಡುವಂತ ದೃಷ್ಟಿಕೋನ ಬಹಳಷ್ಟು ವಿಶೇಷವಾಗಿರ್ತದೆ. ಏನೋ ಒಂದು ವಿಶೇಷತೆ ಇದೆ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಪ್ರಶಸ್ತಿಗಳು
ಸಂತೋಷದ ಜೊತೆಗೆ ಜವಾಬ್ದಾರಿನ ಹೆಚ್ಚು ಮಾಡ್ತಾವ. ಆ ನಿಟ್ಟಿನೊಳಗಡೆ ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಪ್ರೇರಣೆಯನ್ನು ಕೊಡ್ತಾವ. ಬಹುಶಃ ನಾನೆಂದೂ ಪ್ರಶಸ್ತಿಯನ್ನು ಹುಡುಕೊಂಡು ಹೋದವನಲ್ಲ, ಅವುಗಳೇ ಬಂದಾಗ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಮತ್ತು ಆ ದಿಸೆ ಒಳಗಡೆ ಸಾಹಿತ್ಯ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಮತ್ತಷ್ಟು ಸಂತೋಷವನ್ನು ಕೊಟ್ಟಿವೆ ಅಂತ ಹೇಳಿ. ಅಂದ್ರೆ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಉತ್ತೇಜನ ನೀಡುವುದಕ್ಕಾದ್ರೂ ಮನುಷ್ಯನಿಗೆ ಒಂದು ರೆಕಗ್ನಿಷನ್ ಬೇಕು. ಹೌದು ಹೌದು ಹೌದು, ಖಂಡಿತವಾಗ್ಲೂ. ಒಬ್ರು ಬೆನ್ನು ತಟ್ಟಿ ಭೇಷ್ ಅಂದಾಗ ನಾವು ಮತ್ತಷ್ಟು ಉತ್ಸಾಹ ಹುರುಪಿನಿಂದ ಮುಂದೆ ಹೋಗ್ತೀವಿ. ಮುನ್ನಡಿಲಿಕ್ಕೆ ಮತ್ತಷ್ಟು ದಾರಿ ನಮಗೆ ಬೆಳಕನ್ನ ತೋರ್ತದೆ ಅನ್ನುವಂಥದ್ದು ಪ್ರಶಸ್ತಿಗಳ ವಿಚಾರ. ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ ಹೊನ್ನಪ್ಪ ಅವರ? ಮುಂದೆ ಒಂದಿಷ್ಟು ಕಥೆಗಳನ್ನ ಈಗಾಗಲೇ ಬರೆದಿದ್ದೇನೆ ಮೇಡಮ್. ನಾನು ಬರೆದಿದ್ದೇನೆ 3-4 ಕಥೆಗಳನ್ನ ನಾನು ಈಗಾಗಲೇ ಬರೆದಿದ್ದೇನೆ. ಅದನ್ನು ಸಂಕಲನ ಮಾಡಬೇಕು ಅನ್ನೋಂತ ಒಂದು ವಿಚಾರ ಇದೆ. ಕಥಾ ಸಾಹಿತ್ಯದಲ್ಲಿ ಒಂದಿಷ್ಟು ಆಸಕ್ತಿ ಇರೋದ್ರಿಂದ ಆ ಕಡೆಗೂ ಕೂಡ ನನ್ನ ಲಕ್ಷ್ಯ ಹರಿಸಬೇಕು ಅಂತ ಆಲೋಚನೆ ಇದೆ. ನಿಮ್ಮ ಮೇಲೆ ಪ್ರಭಾವ ಬೀರಿದ ಕಥೆಗಾರರು ಯಾರು? ವಿಶೇಷವಾಗಿ ಬಸವರಾಜ ಕಟ್ಟಿಮನಿಯವರು, ಆ ನಂತರ ಈ ಜಯಂತ ಕಾಯ್ಕಿಣಿಯವರು, ಬಹಳಷ್ಟು ಜನ ಪ್ರಭಾವ ಬೀರುತ್ತಾರೆ. ವಿಶೇಷ ಬೇಂದ್ರೆ ಅಂತ ಹಿಡ್ಕೊಂಡು ಕವಿತೆ ಹಾಗೆ ಕಥೆಗಳನ್ನು ಬರೆದಂತ ಹೊಸ ತಲೆಮಾರಿನ ಬಹಳಷ್ಟು ಲೇಖಕರು ಪ್ರಭಾವವನ್ನು ಬೀರಿದ್ದಾರೆ. ಈಗ ಸಾಕಷ್ಟು ಯುವಕರು ಕೂಡ ಈ ಕಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಥಾವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಯಾವುದೇ ಒಂದು ವಿಷಯ ನನ್ನನ್ನ ನಿದ್ದೆ ಮತ್ತು ಎಚ್ಚರಗಳಲ್ಲಿ ಕಾಡದಾಗ ಇದು ಕತೆ ಮಾಡ್ಕೊಳ್ಳಲಿಕ್ಕೆ ಯೋಗ್ಯ ಇದೆನೋ ಅಥವಾ ಕವಿತೆ ಮಾಡಲಿಕ್ಕೆ ಯೋಗ್ಯ ಇದೆಯೋ ಅನ್ನೋದನ್ನ ಆಲೋಚನೆ ಮಾಡಿದಾಗ, ಇದು ವಿಷಯ ಹಂದರ ಕಥಾ ಆಗ್ಲಿಕ್ಕೆ ಸಿದ್ಧವಿದೆ ಅಂದಾಗ ಕಥೆಯನ್ನ ಮಾಡ್ಲಿಕ್ಕೆ ಹೊರಡ್ತೇನೆ. ಇಲ್ಲ ಇದು ಕವಿತೆ ಆಗ್ಲಿಕ್ಕೆ ಸೂಕ್ತವಾಗಿದೆ ಅಂದಾಗ ಕವಿತೆಯ ಕಡೆಗೆ ಅದನ್ನ ರಚನೆ ಮಾಡ್ಲಿಕ್ಕೆ ಗಮನ ಹರಿಸ್ತೇನೆ. ಈಗ ನೀವು ಬರೆದಂತ ಭಾವಭೃಂಗ, ಇದು ತಾವು ಬರೆದ ಕವನ ಸಂಕಲನ. ಇದರೊಳಗಿಂದು 1-2 ಕವಿತೆಗಳನ್ನ ನಮ್ಮ ಕೇಳುಗರಿಗೆ ಓದಿ ತೋರಿಸ್ತೀರಿ? ಆಯ್ತು. ನನ್ನ ಕವನದ ಶೀರ್ಷಿಕೆ ದಾಖಲಾಗದ ಬಿಕ್ಕು. ಒಂದು ನಗುವಿಗೆ ಅದೆಷ್ಟು ಅಳಬೇಕಿಲ್ಲಿ, ಉರುಳಿದ ಕಂಬನಿ ಗಡಿರೇಖೆ ದಾಟುವುದೇ ಇಲ್ಲ. ಒಂದು ನಗುವಿಗೆ ಅದೆಷ್ಟು ಅಳಬೇಕಿಲ್ಲಿ, ಉರುಳಿದ ಕಂಬನಿ ಗಡಿರೇಖೆ ದಾಟುವುದೇ ಇಲ್ಲ. ಸುಡುವ ಎದೆಯೇ ಅದಕ್ಕೀಗ ಗಮ್ಯಸ್ಥಾನ, ಸುಡುವ ಎದೆಯೇ ಅದಕ್ಕೀಗ ಗಮ್ಯಸ್ಥಾನ. ಬಿಗಿ ಹಿಡಿದು ಬಿಟ್ಟ ಉಸಿರು ಗಾಳಿಯ ಹೊಟ್ಟೆಯ ಒಳಗೆ ವಿಹಿತವಾಗಿ, ಬಿಗಿ ಹಿಡಿದು ಬಿಟ್ಟ ಉಸಿರು ಗಾಳಿಯ ಹೊಟ್ಟೆಯೊಳಗೆ ವಿಹಿತವಾಗಿ, ಕಣ್ಣ ಬೆಳಕಿನಲ್ಲಿ ಇಷ್ಟಿಷ್ಟೇ ಇರುಳ ಬೆರೆಸಿ ಕೊನೆಗೆ ಇನ್ನಿಲ್ಲವಾಗಿಸುವ ಸಂಚು ಜಾರಿಯಲ್ಲಿರಲು. ಭ್ರೂಣದಲ್ಲೇ ಕರಗುವ ಬಿಕ್ಕಳಿಕೆಯೊಂದರ ಮರ್ಮರ ಯಾವ ಪುಟದಲ್ಲೂ ದಾಖಲಾಗುವುದೇ ಇಲ್ಲ. ಭ್ರೂಣದಲ್ಲೇ ಕರಗುವ ಬಿಕ್ಕಳಿಕೆಯೊಂದರ ಮರ್ಮರ ಯಾವ ಪುಟದಲ್ಲೂ ದಾಖಲಾಗುವುದೇ ಇಲ್ಲ. ಚಡಪಡಿಕೆಯೊಂದು ಕಾಯಂ ಕರುಳ ತಳದಲ್ಲಿ, ಚಡಪಡಿಕೆಯೊಂದು ಕಾಯಂ ಕರುಳ ತಳದಲ್ಲಿ. ಕಾಲದಾತುರಕ್ಕೆ ಕಾಲೆಳೆದು ಎಲ್ಲೋ ಬಿದ್ದು ಇನ್ನೆಲ್ಲೋ ಏಳುವ ಪರಿಗೆ, ಕಾಲದಾತುರಕ್ಕೆ ಕಾಲೆಳೆದು ಎಲ್ಲೋ ಬಿದ್ದು ಇನ್ನೆಲ್ಲೋ ಏಳುವ ಪರಿಗೆ, ಎಡವಿದ ಕಲ್ಲೇ ಅಣಕಿಸುವಾಗ, ಎಡವಿದ ಕಲ್ಲೇ ಅಣುಕಿಸುವಾಗ, ಬಾಚಿ ತಬ್ಬಲು ಎದುರಾಗುವ ಜೋಡಲುಗಿನ ನಾಜೂಕು ತೋಳುಗಳು, ಬಾಚಿ ತಬ್ಬಲು ಎದುರಾಗುವ ಜೋಡಲುಗಿನ ನಾಜೂಕು ತೋಳುಗಳು. ಅಪ್ಪಿಕೊಳ್ಳಲೇಬೇಕಿದೆ, ಅಪ್ಪಿಕೊಳ್ಳಲೇಬೇಕಿದೆ ಈ ಲೋಕ ಒಪ್ಪಿಕೊಂಡಂತೆ ಅದೆಷ್ಟೋ ವೈರುಧ್ಯಗಳನ್ನು, ಅಪ್ಪಿಕೊಳ್ಳಲೇಬೇಕಿದೆ ಈ ಲೋಕ ಒಪ್ಪಿಕೊಂಡಂತೆ ಅದೆಷ್ಟೋ ವೈರುಧ್ಯಗಳನ್ನು. ಆಗಲೇ ಅಂಕದ ಪರದೆ ಸರಿಯುವುದು, ಆಗಲೇ ಅಂಕದ ಪರದೆ ಸರಿಯುವುದು. ತುಂಬಾ ಚೆನ್ನಾಗಿ ಬರೆದಿದ್ದೀರಿ ಹೊನ್ನಪ್ಪ ಅವರ. ಶಾಲೆಯಲ್ಲಿ ಪಾಠ ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿಯೂ ಕೂಡ ಇವತ್ತು ಈ ಸಾಹಿತ್ಯದ ಒಂದು ಹೊಳಹು ಎಳೆಯ ವಯಸ್ಸಿನಲ್ಲೇ ಕಂಡಾಗ ಅವರನ್ನ ಉತ್ತೇಜಿಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿರ್ತೀರಿ ಸಾಮಾನ್ಯವಾಗಿ? ವಿಶೇಷವಾಗಿ ಅವರಿಗೆ ನನ್ನ ಕವಿತಾ ಸಂಕಲನಗಳನ್ನು ಕೊಟ್ಟಿರ್ತೇನೆ. ಇದರಲ್ಲಿ ಓದ್ರಪ್ಪ, ನಿಮ್ಮ ಜ್ಞಾನಕ್ಕೆ ನಿಲುಕುವಷ್ಟು ವಿಷಯಗಳನ್ನ ನೀವು ಅರ್ಥೈಸಿಕೊಳ್ಳ್ರಿ ಅಂತ. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಮಕ್ಕಳು, ನಾನು ಕಲಿಸ್ತಾ ಇರುವಂತಹ ಶಾಲೆಯಲ್ಲಿ ಬಹುತೇಕ ಮಕ್ಕಳು ಸಾಹಿತ್ಯದಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಕವಿತೆಗಳನ್ನು ಬರಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಬಾಲಭಾಷೆ ಒಳಗನ ಬರೀತಾರೆ. ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ತಿದ್ದುವಂಥದ್ದು, ಇದು ಕವಿತೆ, ಇದು ಕವಿತೆಯ ಪರಿಭಾಷೆ, ಇದು ಅಲ್ಲ ಅನ್ನುವಂಥದ್ದನ್ನು ತಿಳಿಸಿ ಹೇಳ್ತಾ ಹೇಳ್ತಾ ಹೋದ ಹಾಗೆ ಸುಮಾರು ಒಂದು 6-7 ಮಕ್ಕಳು ಒಂದಿಷ್ಟು ಕವಿತೆಗಳ ಕಡೆಗೆ ಒಲವನ್ನ ತೋರಿಸಿದ್ದಾರೆ. ಅದು ಬಹಳ ಸಂತೋಷ ಕೊಡ್ತದೆ. ಹೌದು, ಖಂಡಿತವಾಗಿ. ಅಂದ್ರೆ ಎಷ್ಟೋ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಅದನ್ನ ಒರೆ ಹಚ್ಚೋರು ಇರುವುದಿಲ್ಲ. ಶಿಕ್ಷಕರೇ ಅದಕ್ಕೊಂದು ಒರೆ ಹಚ್ಚಿ ಒಂದು ರೂಪುರೇಷೆಗಳನ್ನು ಹಾಕಿ ಕೊಟ್ರೆ ಅವರು ಕೂಡ ಮುಂದೆ ಉತ್ತಮ ಕವಿಗಳಾಗಬಲ್ಲರು ಅಂತ. ಖಂಡಿತ ಮೇಡಮ್, ಮಕ್ಕಳಲ್ಲಿ ಬಹಳಷ್ಟು ಅದ್ಭುತವಾದಂತ ಶಕ್ತಿ ಇರ್ತದೆ. ತಾವು ಹೇಳದ ಹಾಗೆ ಅದನ್ನು ಹೊರಗೆ ತರುವಂತ ಕೆಲಸವನ್ನ ನಮ್ಮ ಶಿಕ್ಷಕ ಬಳಗ ಮಾಡಿದಾಗ ಅದು ಪ್ರತಿಫಲ ಖಂಡಿತ ಕೊಟ್ಟೇ ಕೊಡ್ತದೆ. ಅವರಲ್ಲಿ ಕೂಡ ಕವಿಗಳು, ಸಾಹಿತಿಗಳು ಹುಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಬಹಳ ಸಂತೋಷ ಹೊನ್ನಪ್ಪ ಕರಕಮ್ಮನವರ. ಹಿಂಗೆ ನಿಮ್ಮ ಸಾಹಿತ್ಯ ಕೃಷಿ ಇನ್ನೂ ಮುಂದುವರಿಲಿ. ನಿಮ್ಮ ಲೇಖನಿಯಿಂದ ಹಲವಾರು ಕವನ ಸಂಕಲನಗಳು, ಹನಿಗವಿತೆಗಳು ಮೂಡಿ ಬರಲಿ. ಜೊತೆಗೆ ಈಗಾಗಲೇ ತಾವು ಕಂಡಂತೆ ಕಥಾ ಸಂಕಲನ ಕೂಡ ಶೀಘ್ರದಲ್ಲೇ ಬರಲಿ. ಇನ್ನಷ್ಟು ಪ್ರಶಸ್ತಿಗಳು ತಮ್ಮ ಮುಡಿಗೇರಲಿ ಅಂತ ನಾವು ಹಾರೈಸ್ತೀವಿ.
ನಮಸ್ಕಾರ. ನಮಸ್ಕಾರ ಮೇಡಮ್. ನನ್ನನ್ನು ಇಲ್ಲಿಗೆ ಆಕಾಶವಾಣಿಗೆ ಕರೆಸಿ ಒಂದಿಷ್ಟು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ನಿಲಯ ನಿರ್ದೇಶಕರಿಗೂ ಹಾಗೂ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದುವರೆಗೆ ಶಿಕ್ಷಕ ಹಾಗೂ ಲೇಖಕ ಹೊನ್ನಪ್ಪ ಕರೆಕನ್ನಮ್ಮನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್.